ಹಲೋ. ಹಾಯ್ ಅದಿತಿ, ಯಾಕೆ ಕಾಲೇಜಿಗೆ ಬಂದಿಲ್ಲ? ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಆ ಟೆನ್ಷನಲ್ಲಿ ಬರೋದಕ್ಕಾಗಲಿಲ್ಲ ಅಷ್ಟೇ. ಪ್ರಾಬ್ಲಮ್ಮಾ? ಅಲ್ಲ ಅದಿತಿ, ಆ ಪ್ರಿಯಾ ಮನೆ ಬಿಟ್ಟು ಹೋಗಾಯ್ತು, ಅವಳ ಕಡೆಯಿಂದ ಪ್ರಾಬ್ಲಮ್ಮು ಕ್ಲಿಯರ್ ಆಯ್ತು, ಈಗ ಮತ್ತೇನಾಗಿದೆ? ಜಗನ್, ಪ್ರಿಯಾ ಪ್ರಾಬ್ಲಮ್ ಏನೋ ಕ್ಲಿಯರ್ ಆಯಿತು, ಆದರೆ ಈಗ ಹೊಸ ಪ್ರಾಬ್ಲಮ್ ಶುರು ಆಗಿದೆ. ಅಲ್ಲ ಅದಿತಿ, ನಿಮ್ಮ ಅಪ್ಪನ ಜಾತಕದಲ್ಲಿ ದೋಷ ಇದೆ ಅಂತ ಗೊತ್ತಾಗಿ ನಿಮ್ಮಮ್ಮ ಆ ಪ್ರಿಯನ್ ಜೊತೆ 2ನೇ ಮದ್ವೆ ಮಾಡ್ಸಕ್ ಹೊರಟ್ರು. ಆಮೇಲೆ ಆ ಪ್ರಿಯಾ ಕೆಟ್ಟೋಳು ಅಂತ ಗೊತ್ತಾಗಿ ಮದ್ವೆನೂ ನಿಲ್ಸಿದ್ರು. ಆ ಪ್ರಾಬ್ಲಮೇ ಇನ್ನ ಪೂರ್ತಿಯಾಗಿ ಸಾಲ್ವ್ ಆಗಿಲ್ಲ. ಅಷ್ಟರಲ್ಲಿ ಯಾಕೆ ನಿಮ್ಮಮ್ಮ ಇನ್ನೊಂದು ಹುಡುಗಿನ ನೋಡಿ ಮದ್ವೆ ಮಾಡ್ಸಕ್ ಹೊರಟಿದ್ದಾರೆ? ಅದಲ್ದೆ ದೂರದಲ್ಲಿರೋ ನಿಮ್ಮೂರ್ಗೆ ಹುಡ್ಕೊಂಡೋಗ ಆ ಹುಡುಗಿನ ನೋಡಿದ್ದಾರೆ. ಆ ಹುಡುಗಿ ಬೇರೆ ಬೇಡ ಅಂತ ಹೇಳಿದ್ಲು ಅಂತ ಹೇಳ್ತಾ ಇದ್ಯಾ, ಆದ್ರೂ ನಿಮ್ಮಮ್ಮ ಒತ್ತಾಯ ಮಾಡಿ ಯಾಕೆ ಒಪ್ಸಕ್ ಪ್ರಯತ್ನ ಪಡ್ತಿದ್ದಾರೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಜಗನ್. ಇದನ್ನೆಲ್ಲ ನೋಡಿದ್ರೆ ನಿಮ್ ಮನೇಲಿ ಜಾತಕಕ್ಕಿಂತ ಬೇರೆ ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮಮ್ಮ ಅರ್ಜೆಂಟಾಗಿ ಮದ್ವೆ ಮಾಡ್ಸಕ್ ಹೊರಟಿದ್ದಾರೆ. ಹೌದು ಜಗನ್, ನನಗೂ ಯಾಕೋ ಹಾಗೆ ಅನಿಸ್ತಿದೆ, ಆದ್ರೆ ಆ ಸಮಸ್ಯೆ ಏನು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅದಿತಿ, ಒಂದಿನ ನಿಮ್ಮಮ್ಮ ತಲೆನೋವು ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಲ್ಲ, ಅವತ್ತಾಗಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಿಮ್ಮಮ್ಮನಿಗೆ ಏನೋ ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನನಗೆ ಅನುಮಾನ. ಯಾಕೆಂದ್ರೆ ಅವತ್ತು ಯಾರನ್ನೂ ನೋಡಕ್ ಬಿಡ್ಲಿಲ್ಲ. ಅಲ್ಲದೆ ಚಿಕ್ಕ ತಲೆನೋವಿಗೆ ICUಗೆ ಯಾಕೆ ಅಡ್ಮಿಟ್ ಮಾಡ್ತಾರೆ? ಇಲ್ಲ ಜಗನ್, ಲಕ್ಷ್ಮ ಹಾಸ್ಪಿಟ್ಲಿಂದ ಬಂದ್ಮೇಲೆ ಚೆನ್ನಾಗೇ ಇದ್ದಾಳೆ. ಅವಳಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ರೆ ನಮಗೆ ಗೊತ್ತಾಗ್ತಿತ್ತು ಅಲ್ವಾ. ಬೇರೆ ಏನೋ ಪ್ರಾಬ್ಲಮ್ ಇದೆ, ಅದು ಲಕ್ಷ್ಮಿಗೆ ಪಪ್ಪಂಗೆ ಮಾತ್ರ ಗೊತ್ತಿದೆ, ಅಜ್ಜಿಗೂ ಗೊತ್ತಿಲ್ಲ. ಆದರೆ ಅದನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನೀನ್ ಏನು ಯೋಚನೆ ಮಾಡಬೇಡ ಅದಿತಿ, ನನಗೆ ಸ್ವಲ್ಪ ಟೈಮ್ ಕೊಡು. ಪ್ರಾಬ್ಲಮ್ ಏನು ಅನ್ನೋದನ್ನ ನಾನು ಕಂಡುಹಿಡಿತೀನಿ. ಪ್ಲೀಸ್ ಜಗನ್, ಏನಾದರೂ ಮಾಡು. ಮದುವೆ ಪ್ರಸ್ತಾಪ ಶುರುವಾಗ್ತಿದ್ದಾಗೆ ಪ್ರಿಯಾ ವಿಚಾರದಲ್ಲಿ ಏನೋ ತಪ್ಪಾಗ್ತಿದೆ ಅನ್ನೋ ಅನುಮಾನ ಶುರುವಾಯಿತು. ಹಾಗೆ ಆಯಿತು. ಈಗ ನಂಗೆ ಮೀರಾ ಆಂಟಿ ವಿಚಾರದಲ್ಲೂ ಹಾಗೆ ಅನ್ನಿಸ್ತಿದೆ. 16 ವರ್ಷದಿಂದ ಮದುವೆ ಆಗದೆ ಪಪ್ಪನ ನೆನಪಲ್ಲೇ ಅವ್ರು ಬದುಕ್ತಿದ್ದಾರೆ. ಅಂಥವ್ರು ಪಪ್ಪನ ಮದುವೆ ಆದರೆ ಅದು ಪರಿಹಾರಕ್ಕಷ್ಟೇ ನಡೀತಿರೋ ಮದುವೆ ಅಂತ ಹೇಗಾಗುತ್ತೆ ಹೇಳು? ಈ ಮದುವೆ ಆದರೆ ದೊಡ್ಡ ಅನಾಹುತ ಆಗುತ್ತೆ ಅಂತ ನನಗನ್ನಿಸ್ತಿದೆ. ನನಗೆ ಯಾಕೋ ಭಯ ಆಗ್ತಿದೆ ಜಗನ್. ಅದಿತಿ, ನಾನಿದ್ದೀನಲ್ಲ, ನೀನ್ ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರು, ನಾನೆಲ್ಲ ನೋಡ್ಕೊಂತೀನಿ. ಓಕೆ ಜಗನ್, ಬಾಯ್. ಆಂಟಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅಂತ ಪ್ರಾಬ್ಲಮ್ ಏನಿರ್ಬೋದು ಅವ್ರಿಗೆ? ಹಾಗೇನಾದ್ರೂ ಇದ್ರೆ ಈ ವಿಷಯ ಯಾರು ಗೊತ್ತಿರತ್ತೆ? ಎಸ್, ಖಂಡಿತ ಈ ವಿಷಯ ಪ್ರಿಯಾಗ್ ಗೊತ್ತಿರತ್ತೆ. ಅದಕ್ಕೆ ಅವಳು ಇಷ್ಟೆಲ್ಲ ಪ್ಲಾನ್ ಮಾಡಿ ಮನೆ ಒಳಗೆ ಹೋಗಿ ಮದುವೆ ಆಗ್ಬೇಕು ಅಂತ ನಾಟಕ ಆಡಿದಾಳೆ. ಅವಳನ್ನ ಭೇಟಿ ಮಾಡಿದ್ರೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಆದ್ರೆ ಈಗ ಅವಳು ಎಲ್ಲಿದ್ದಾಳೆ? ಅವಳನ್ನ ಭೇಟಿ ಮಾಡೋದು ಹೇಗೆ?